ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಧಾರವಾಡದ ಕಮಲಾಪುರ ಶಾಲಾ ಮಕ್ಕಳ ಅಪಹರಣ ಪ್ರಕರಣ ಸುಖಾಂತ್ಯ ಕಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅಪಹರಣಕ್ಕೊಳಗಾಗಿದ್ದಂತಹ ಇಬ್ಬರು ಪುಟಾಣಿಗಳು ಸುರಕ್ಷಿತವಾಗಿ ಪೋಷಕರ ಕೈ ಸೇರಿದ್ದಾರೆ. ಮಕ್ಕಳನ್ನ ಅಪಹರಿಸಿದಂತಹ ಆರೋಪಿಯನ್ನ ಹುಬ್ಬಳ್ಳಿ ಮೂಲದ 49 ವರ್ಷದ ಅಹಮದ್ ಕರೀಂ ಮೇಸ್ತ್ರಿ ಅಂತ ಗುರುತಿಸಲಾಗಿದೆ. ಈತ ಮಕ್ಕಳನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಅತಿ ವೇಗವಾಗಿ ಪರಾರಿಯಾಗ್ತಾ ಇದ್ದಾಗ ಜೋಯಿಡಾ ಬಳಿ ಬೈಕ್ ಅಪಘಾತಕ್ಕೀಡಾಗಿದೆ. ಈ ವೇಳೆ ಮಕ್ಕಳು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅಪಘಾತದಲ್ಲಿ ಆರೋಪಿಯ ತಲೆಗೆ ಬಲವಾದ ಪೆಟ್ಟಾಗಿದ್ದು ಸದ್ಯ ಪೊಲೀಸರ ಸುಪರ್ದಿಯಲ್ಲಿ ಜೋಯಿಡಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಪ್ರಾಥಮಿಕ ವಿಚಾರಣೆಯ ವೇಳೆ ಆರೋಪಿ ಕರೀಂ ವಿಚಿತ್ರ ಹೇಳಿಕೆಯನ್ನ ನೀಡಿದ್ದಾನೆ. ಮಕ್ಕಳು ನನ್ನ ಜೊತೆ ಬರ್ತೇವೆ ಅಂದ್ರು, ಅದಕ್ಕೆ ಕರೆದುಕೊಂಡು ಹೋದೆ ಅಂತ ಸಬೂಬು ನೀಡೋ ಮೂಲಕ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದಾನೆ. ಮಧ್ಯಾಹ್ನ ಶಾಲೆಯ ಊಟದ ಸಮಯದಲ್ಲಿ ಪುಟಾಣಿಗಳನ್ನ ಪುಸಲಾಯಿಸಿ ಅವರಿಗೆ ಆಮಿಷ ಒಡ್ಡಿ ಅಪಹರಿಸಿರುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಬಂಧಿತ ಆರೋಪಿ ಕರೀಂ ಹಿಂದೂ ಸಮುದಾಯದ ಒಬ್ಬ ಬಾಲಕಿ ಹಾಗೂ ಮುಸ್ಲಿಂ ಸಮುದಾಯದ ಒಬ್ಬ ಬಾಲಕನನ್ನ ಕರೆದೊಯ್ದಿದ್ನು. ಈ ಇಬ್ಬರು ಮಕ್ಕಳನ್ನ ಅಪಹರಿಸೋಕೆ ಆತನ ಉದ್ದೇಶ ಏನಿತ್ತು? ಮಕ್ಕಳನ್ನ ಎಲ್ಲಿಗೆ ಸಾಗಿಸ್ತಾ ಇದ್ದ? ಇದರ ಹಿಂದೆ ಯಾವುದಾದರೂ ಮಾನವ ಸಾಗಣೆ ಜಾಲವಿದೆಯೇ ಎಂಬ ಬಗ್ಗೆ ಪೊಲೀಸರು ಈಗ ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿ ಇನ್ನೂ ಕೃತ್ಯದ ಅಸಲಿ ಕಾರಣವನ್ನ ಬಾಯ್ಬಿಟ್ಟಿಲ್ಲ. ಇನ್ನು ವಿಷಯ ತಿಳಿತಾ ಇದ್ದಂತೆಯೇ ಜೋಯಿಡಾಕ್ಕೆ ದೌಡಾಯಿಸಿದಂತಹ ಪೋಷಕರು ತಮ್ಮ ಮಕ್ಕಳನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ. ಉತ್ತರ ಕನ್ನಡ ಪೊಲೀಸರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದಂತಹ ಪೋಷಕರು ಮಕ್ಕಳನ್ನ ಮನೆಗೆ ಕರೆದೊಯ್ದಿದ್ದಾರೆ. ಇನ್ನು ಪೋಕ್ಸೋ ಕೇಸ್ನಲ್ಲಿ 4 ವರ್ಷ ಜೈಲುವಾಸ ಅನುಭವಿಸಿರುವಂತಹ ಅಬ್ದುಲ್ ಕರೀಂ ಮೇಸ್ತ್ರಿ ವಿರುದ್ಧ 2018ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲೂ ಕೂಡ ಪೋಕ್ಸೋ ಕೇಸ್ ದಾಖಲಾಗಿದೆ. ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಚೇತರಿಸಿಕೊಂಡ ನಂತರ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಟೈಮಿಂಗ್ ಮೇಲೆ ಬರ್ಬೇಕು. ಶಿಟ್ ಅಂಡ್ ರಡ್ ಗಾಡಿ ಶಿಟ್ ಅಂಡ್ ರಡ್ ಅವ್ರಲ್ಲಿ ಮಾಡತ್ತಾರ. ಅಲ್ಲಿ ತನ್ವೀರಲ್ಲಿ ಕುಂತಾನ ನೋಡ್ರಿ, ಇಲ್ಲಿ ಕುಂತಾನ್ರಿ. ಗಾಡಿ ಪ್ಲೇಟ್ ನಂಬರ್ ಸಿಗತ್ತಲ್ರಿ, ಬ್ಲರ್ ಆಗತ್ತೆ ಪ್ಲೇಟ್ ನಂಬರ್. ದೊಡ್ಡ ಜೂಮ್ ಮಾಡಿ ನಿಂದ್ರ ನಾ ಹೊಳ್ಳಿ ಹೋಗಿ ವಾಪಸ್ ಬರ್ತಾನ ನೋಡಿ. ಮತ್ತೆ ಎಲ್ಲ 40 ಬರ್ತಾರೆ. ಈಗ ಬಂದಿದೆ, ಸೆಕೆಂಡ್ ಬರ್ತಾರೆ. ಇವಣ ಎಕ್ಸೆಲ್ ಗಾಡಿಗೆ ಎಕ್ಸೆಲ್ ಅಲ್ಲ, ನಂಬರ್ ಪ್ಲೇಟ್ ಇರ್ಬೇಕು. ಇನ್ನೊಂದ್ ಚೂರ್ ಮುಂದೆ ಪಾಸ್ ಮಾಡೋಣ, ಮುಂದೆ ಪಾಸ್ ಮಾಡಿ ಜೂಮ್ ಮಾಡಿ. ಟೈಮಿಂಗ್ ಮೇಲೆ ಬರ್ಬೇಕು. ಶಿಟ್ ಅಂಡ್ ರಡ್ ಗಾಡಿ ಶಿಟ್ ಅಂಡ್ ರಡ್ ಅವ್ರಲ್ಲಿ ಮಾಡತ್ತಾರ. ಹೌದೌದ್ರಿ. ಇದೆ ಇದೆ ಇದೆ. ಅವ್ರು ಹುಡುಗ್ರಿ ಇನ್ನೊಂದ್ ಸ್ವಲ್ಪ ಹಿಂದ್ ಬರ್ಬೇಕಣ್ಣ. ಇದರಲ್ಲಿ ಸದ್ಯ ತನ್ವೀರ್ ಅಹಮದ್ ಗೊಡವಣಿ ಅಂತೇಳಿ ಇದು ರೂಪಾಯಿನ ಮರು ತರಬೇತಿ ವಿದ್ಯಾರ್ಥಿ, ಜೊತೆಗೆ ಲಕ್ಷ್ಮೀ ಮಂಜುನಾಥ್ ಕರಪ್ನವರು ಇವರು ಕೂಡ ಮೊದಲು ಮೂರನೇ ತರಗತಿ ಮಕ್ಕಳನ್ನ ಇದರಲ್ಲಿ ಸದ್ಯ ತನ್ವೀರ್ ಅಹಮದ್ ಗೊಡವಣಿ ಅಂತೇಳಿ ಇದು ರೂಪಾಯಿನ ಮರು ತರಬೇತಿ ವಿದ್ಯಾರ್ಥಿ, ಜೊತೆಗೆ ಲಕ್ಷ್ಮೀ ಮಂಜುನಾಥ್ ಕರಪ್ನವರು ಇವರು ಕೂಡ ಮೊದಲು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.